ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಲಾಸ್ಟ್ ವ್ಲಾಗಲ್ಲಿ ಟೈರ್ ಚೇಂಜ್ ಮಾಡಿಸ್ಕೊಂಬಂದಿರೋದನ್ನು ನೋಡಿದ್ರಿ. ಈ ವಿಡಿಯೋದಲ್ಲಿ ವೀಲ್ ಅಲೈನ್ಮೆಂಟ್ ಅಲ್ಲ ಸಾರಿ ವೀಲ್ ಬ್ಯಾಲೆನ್ಸಿಂಗ್ ಆ್ಯಕ್ಚುಲಿ. ಸೊ ವೀಲ್ ಬ್ಯಾಲೆನ್ಸಿಂಗ್ ಯಾವ ಥರ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಆ್ಯಂಡ್ ಬೈಕ್ಗೂ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಹತ್ರ ಬಂದೆ. ನಾನು ಹೋಗ್ತಾ ಇರೋದು ಇಂದಿರಾನಗರ್. ಯೂಶ್ವಲಿ ಎಲ್ಲರೂ ಮಧುಸ್ ಅಂತ ಮಧುಸ್ ಟೈರ್ಸಿಗೆ ಹೋಗ್ತಾರೆ, ಬಟ್ ನಾನಿವತ್ತು ಹೋಗ್ತಾ ಇರೋದು ಇಂದಿರಾನಗರ. ನನ್ನ ಫ್ರೆಂಡ್ ಕೂಡ ಇವತ್ತು ನನ್ನ ಜೊತೆ ಬರ್ತಾ ಇದ್ದಾನೆ. ಅವನದು ಇಡಿ V390 ಇದೆಯಲ್ವ, ಅವನ್ನೆಲ್ಲ ಮಾಡಿಸಿದ್ದು ಮಧುಸ್ ಟೈರ್ಸಲ್ಲಿ. ಸೊ ನಾನಿಲ್ಲಿ ಫಸ್ಟ್ ಟೈಮ್ ಇಲ್ಲೊಂದು ಪ್ಲೇಸ್ ಕೇಳಿದ್ದೆ, ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ವ್ಲಾಗ್ನ ಕೊನೆ ತನಕ ನೋಡಿ. ಇಲ್ಲೇ ಇದ್ದಾನೆ ಸೈ ಚೀಸ್. ಸೀದಾ ಮುಂದೆ ಆ ಪೆಟ್ರೋಲ್ ಬಂಕ್ ಇದ್ದಲ್ಲ, ಹಾಂ, ಅದಕ್ಕಿಂತ ಒಂದು ಸ್ಟೆಪ್ ಹಿಂದೆ. ಹೋಗ್ರೋ. Who stopped you? ರೆಕಾರ್ಡಿಂಗ್ ಆಗ್ತಾ ಇದೆ. ಸ್ವಲ್ಪ ಹೈಯರ್ CC ಬೈಕ್ಸಲ್ಲಿ ಈ ವೀಲ್ ಅಲೈನ್ಮೆಂಟ್ ಅನ್ನೋದು ತುಂಬ ಮೇನ್ ರೋಲ್ ಪ್ಲೇ ಮಾಡುತ್ತೆ. ಬಿಕಾಸ್ ಹೈವೇಲಿ ಒಳ್ಳೆ ಸ್ಟೆಬಿಲಿಟಿ ಕೊಡೋಕ್ಕಾಗಿರ್ಬೋದು, ಅಥವಾ ಈ ಏನು ಟೈಯರ್ ವಾಬಲ್ ಆಗೋದೇನಿರ್ಬೋದು, ಆ ಥರ ಇಶ್ಯೂಸ್ ಎಲ್ಲ ಅದರಲ್ಲಿ ಸ್ವಲ್ಪ ರೆಕ್ಟಿಫೈ ಆಗುತ್ತೆ. ಅಂದರೆ ಆ ಥರ ಇದೆಲ್ಲ ಏನು ಬರಲ್ಲ. ಆ್ಯಂಡ್ ಮೇನ್ ರೀಸನ್ ಬಂದು ಟೈಯರು ಒಂದು ಕಡೆ ಈ ಕಡೆ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂದರೆ, ಯಾವ ಕಡೆ ಜಾಸ್ತಿ ವೆಯ್ಟ್ ಜಾಸ್ತಿ ಇದೆಯೋ ಆ ಕಡೆ ಟೈಯರ್ ಜಾಸ್ತಿ ಸವಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಲಾಸ್ಟ್ ನನ್ನ ಟೈರ್ ಚೇಂಜ್ ವೀಡಿಯೋದಲ್ಲಿ ಕರೆಕ್ಟಾಗಿ ನೋಡಿದರೆ, ನನ್ನ ಫ್ರಂಟ್ ಟೈಯರು ರೈಟ್ ಸೈಡ್ ಆಫ್ ಅಂದರೆ ಇವಾಗ ಡಿಸ್ಕ್ ಅಪೋಸಿಟ್ ಸೈಡ್ ಏನು ಬರುತ್ತಲ್ವ, ನನ್ನ ಬೈಕಲ್ಲಿ ಡಿಸ್ಕ್ ಲೆಫ್ಟ್ ಸೈಡಲ್ಲಿದೆ. ಸೊ ರೈಟ್ ಸೈಡಲ್ಲಿ ನಂದು ತುಂಬ ಜಾಸ್ತಿ ಸೌದೋಗಿತ್ತು. ದಟ್ಸ್ ಆಲ್ ಬಿಕಾಸ್ ಆಫ್ ಮಿಸ್ ಬ್ಯಾಲೆನ್ಸಿಂಗ್, ನಾಟ್ ಅಲೈನ್ಮೆಂಟ್, ಸಾರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಬ್ಯಾಲೆನ್ಸಿಂಗಲ್ಲಿ ಏನು ಮಾಡ್ತಾರೆ ಅಂದರೆ, ಟೈಯರ್ ವೀಲ್ನ ಮಿಷಿನಿಗೆ ಹಾಕ್ಬಿಟ್ಟು ರೊಟೇಟ್ ಮಾಡ್ತಾರೆ. ರೊಟೇಟ್ ಮಾಡಾದಮೇಲೆ ಯಾವ ಕಡೆ ಅಂದರೆ ಟೈಯರ್ನ ರೈಟ್ ಸೈಡ್ ಆಗಿರ್ಬೋದು ಅಥವಾ ಲೆಫ್ಟ್ ಸೈಡ್ ಆಗಿರ್ಬೋದು, ಯಾವ ಕಡೆ ಜಾಸ್ತಿ ವೆಯ್ಟ್ ಇದೆ ಅನ್ನೋದ್ರ ಬೇಸ್ ಮೇಲೆ ಅದರ ಕೌಂಟರ್ ವೆಯ್ಟ್, ಅಂದರೆ ಎರಡೂ ಕಡೆನೂ ವೆಯ್ಟ್ ಕರೆಕ್ಟಾಗಿರಬೇಕು. ಆ ಥರ ಮಾಡಿ ಅದಕ್ಕೆ ವೀಲ್ ವೆಯ್ಟ್ಸ್ನ ಹಾಕ್ತಾರೆ. ಸೊ ಅದೊಂಥರ ಈ 3M ಟೇಪ್ಗೆ ಒಂದಿಷ್ಟು ಮೆಟಲ್ ವೆಯ್ಟ್ ಅಂತ ಬರುತ್ತೆ. ಸೊ ಅದನ್ನು ಆ ರಿಮ್ಗೆ ಅದನ್ನ ಸ್ಟಿಕ್ ಮಾಡ್ತಾರೆ. ಸೊ ಆವಾಗ ಯಾವ ಕಡೆ ವೆಯ್ಟ್ ಜಾಸ್ತಿ ಇದೆಯೋ ಅದಕ್ಕೆ ಇದು ಮ್ಯಾಚ್ ಆಗಿ ಸೊ ಈವನ್ ವೆಯ್ಟಿಗೆ ಬರುತ್ತೆ. ಸೊ ಆವಾಗ ಅದು ಕರೆಕ್ಟ್ ಬ್ಯಾಲೆನ್ಸ್ಡ್. ಸೊ ಆ ಕೇಸಲ್ಲಿದ್ದಾವಾಗ ನಿಮಗೆ ಹ್ಯಾಂಡಲ್ ಬಾರ್ ಶೇಕ್ ಆಗೋದಿರ್ಬೋದು, ಅಥವಾ ವೀಲ್ ಇನ್ನೊಂದು ಕಡೆಗಷ್ಟೇ ಒಂದು ಸೈಡ್ ಅಷ್ಟೇ ವೇರೌಟ್ ಆಗೋದು, ಆ ಥರ ಕೇಸಸ್ ಎಲ್ಲ ಆಗಲ್ಲ. ಅದೆಲ್ಲ ತುಂಬ ಕಮ್ಮಿ.
ಸೊ ಅದ್ರ ಸಲುವಾಗೇ ವೀಲ್ ಬ್ಯಾಲೆನ್ಸಿಂಗ್ ತುಂಬ ಇಂಪಾರ್ಟೆಂಟ್. ಈ ಅಂದರೆ ಬಿಲೋ 300 cc ವೆಹಿಕಲ್ಸಲ್ಲಿ ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಏನು ಮಾಡಲ್ಲ, ಅಷ್ಟೇನು ಅದೇನು ರೆಕಮೆಂಡೆಡ್ ಇಲ್ಲ. ಈ ನಮ್ಮ ಗಾಡಿಗೆಲ್ಲ ಬೇಕಾಗತ್ತೆ, ಹೈ ಸ್ಪೀಡ್ ಸ್ಟೆಬಿಲಿಟಿ ಮೇಂಟೈನ್ ಮಾಡೋಕ್ಕೆ ಅದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಅದು. ಆ್ಯಂಡ್ ನಂದು ಬೈಕ್ ಆಲ್ರೆಡಿ ಅದೇ ಫ್ರಂಟ್ ಅಲೋಯ್ದು ಆ ವೀಲ್ ಬ್ಯಾಲೆನ್ಸಿಂಗ್ದು ಏನು ವೆಯ್ಟ್ ಏನಿದೆ ಅದೆಲ್ಲ ಆಲ್ರೆಡಿ ಕಿತ್ತೋಗಿದೆ. ಅದು ಕಿತ್ತೋಗಿನೇ ನಾನೊಂದು 7-8 ಸಾವಿರ ಕಿಲೋಮೀಟ್ರ್ ಓಡಿಸ್ಬಿಟ್ಟೆ. ಸೊ ಇವಾಗ್ಲೂ ನನಗೆ ನನ್ನ ಹ್ಯಾಂಡಲ್ ಬಾರ್ ಲೂಸ್ ಬಿಟ್ಟರೆ ನನ್ನ ಗಾಡಿ ಲೆಫ್ಟಿಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲ ಬನ್ನಿ ಶಾಪು ಎಲ್ಲಿದೆ ಏನು ಕತೆ ಎಲ್ಲ ಹೇಳ್ತೀನಿ, ಅದನ್ನ ಪ್ರೋಸೆಸ್ಸನ್ನು ತೋರಿಸ್ತೀನಿ ನಿಮ್ಗೆ ಇವತ್ತು ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಏನೋ ಹಾರ್ಡ್ಲಿ 1 hour ಏನೋ ತೊಗೊಳತ್ತೆ ಏನೋ ಅಂತ ಹೇಳಿದ್ರು. ಈ ಕಡೆಗೆ ಹೋದರೆ ಇಂದಿರಾನಗರ, ಅಲ್ಲ ಹಿಂಗೋಗೂ ಇಂದಿರಾನಗರ ಹೋಗ್ಬೋದು. ಸೊ ಈ ಕ್ರಾಸಲ್ಲಿ ಟರ್ನ್ ಆದರೆ ಇಲ್ಲೇ ಎಲ್ಲೋ ಬರುತ್ತೆ ಅಂತ ಹೇಳಿದರು ಶಾಪು. ನೋಡೋಣ ಇರಿ. ಹಾಂ, ಇಲ್ಲೇ ಇದೆಯಲ್ವಾ ಮಿಶ್ಲಿನ್, ಇದೇ ಟೈರ್ ಶಾಪ್, ಚೆರ್ರಿ. ಇದೇ ಟೈರ್ ಶಾಪ್. ನನ್ನ ಫ್ರೆಂಡ್ ಎಲ್ಲೋದ್ನಪ್ಪ. A few inches later. ಇದೇ ನೋಡಿ ವೀಲ್ ಬ್ಯಾಲೆನ್ಸಿಂಗ್ ಮಾಡೋ ಮಿಷಿನ್. ಇಲ್ಲ ಆಲ್ರೆಡಿ 8 and 2 ಆ ಕಡೆ ತೋರಿಸ್ತಾ ಇದೆ. ಸೊ ಹಳೆ ವೆಯ್ಟ್ ಇರೋದು ಇಲ್ಲೆಲ್ಲೋ ಇತ್ತು, ಇಲ್ಲಿತ್ತು ಹಳೆ ವೆಯ್ಟು, ಅದನ್ನ ರಿಮೂವ್ ಮಾಡಿದ್ದಾರೆ. ಇದೆ ನೋಡಿ ಹಳೆ ವೆಯ್ಟ್. ಅಲೈನ್ಮೆಂಟ್ ಫೇಲ್, ಒಳಗಡೆ ಬೇರಿಂಗ್ ಹೋಗಿದೆಯಂತೆ. ಏನಾದರೂ ಏನೋ ಟ್ರೈ ಮಾಡ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಆಗತ್ತೆ ಆಫ್ ರೋಡ್ ಚಟ ಹೊಡೆಯೋದು. ಇಲ್ಲಿ ನೋಡಿ ಬಿಚ್ಚಿಟ್ಟಿದ್ದಾರೆ ಆಲ್ರೆಡಿ. ಮಳೆ ಒಂದು ಕಡೆ ಬರೋ ಥರ ಇದೆ. ವೀಲ್ ಅಲೈನ್ಮೆಂಟು ಹಿಂದ್ಗಡೆ ವೀಲ್ ಫೇಲು. ಸೊ ಅದು ನೀನು ಬೇರಿಂಗ್ ಹಾಕ್ಸ್ಕೊಂಬಂದು ಇನ್ನೊಂದು ದಿನ 2 ದಿನದ ಕೆಲಸ ಇದೆ. ಇನ್ನು ಏನು ಮಾಡಿದ್ರೂ ಬರ್ತಾಯಿಲ್ಲ. ಹಳೇದಿರೋ ವೆಯ್ಟ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಫ್ರಂಟ್ ವೀಲ್ ಟ್ರೈ ಮಾಡೋಣ. ಸೊ ಬಂದಿರೋ ಮಿಷನ್ ಕಂಪ್ಲೀಟಾಗಿ ಅನ್ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ನೋಡಿ ನಿನ್ನೆ ಅಷ್ಟೇ ಟೈರ್ ಹಾಕ್ಸಿರೋದು, ಆಲ್ರೆಡಿ ಒಂದು ಪಂಚರ್ ಆಗಿದೆ, ಕಾಣಿಸಿರ್ಬೋದು ನಿಮಗಿಲ್ಲಿ. ಅದಕ್ಕೆ ಇವಾಗ ಅದನ್ನು ತೆಗೆಸ್ಕೊಂಡು ಆಮೇಲೆ ಆ್ಯಸ್ ನಿಮ್ಗೆ ಮುಂಚೆನೇ ಹೇಳ್ದಂಗೆ ನಂದು ವೀಲ್ ಬೇರಿಂಗ್ದು ಮಧ್ಯ ಒಂದು ಕೌಂಟರ್ ಏನೋ ಒಂದು ಶಾಫ್ಟ್ ಏನೋ ಬರುತ್ತೆ, ಅದು ಏನೋ ಮಿಸ್ಅಲೈನ್ ಆಗಿದೆಯಂತೆ. ಸೊ ಇದನ್ನ ಒಂದ್ಸಲಿ ಆ ಬೇರಿಂಗ್ನೆಲ್ಲ ರೀಪ್ಲೇಸ್ ಮಾಡಿಸ್ಕೊಂಡು ಒಂದೇ ಸಲಿನೇ ಫ್ರಂಟು ಬ್ಯಾಕು ಎರಡೂ ಮಾಡೋಣ ಅಂತ. ಫ್ರಂಟಿಂದು ಇಲ್ಲ ಇವಾಗ. ಇವರೇ ನಮ್ಮ ಮಿಸ್ಟರ್ ವೆಂಕಟರಮಣ್ ಹೆಗಡೆ ಅವರು. ನೋಡಿ ಹೊಸ MK3 ಯಾವುದಿದು ವೈಟೆರಾ ಗ್ರಿಡ್ MK3 ಗ್ಲೌಸ್ ಚೆನ್ನಾಗಿದೆ. ನಂದು ಗ್ಲೌಸ್ ಹೋಗಿದೆಯಲ್ಲ, ತೊಗೋಬೇಕು. ಮಿಸ್ಟರ್ ಇವರ ಔಟ್ಫಿಟ್ ನೋಡಿ, ಕೆಳಗಡೆ ಸ್ಲಿಪ್ಪರ್ಸು, ಇಲ್ಲಿ ನೋಡಿದ್ರೆ ಫುಲ್ ಗೌಂಟ್ಲೆಟ್ ಗ್ಲೌಸು. ಓಕೆ ಓಕೆ ಬ್ರೇಕಿನ್ ಮಾಡ್ತಿದ್ರಂತೆ. ಸೊ ಆಯಿತು, ಬನ್ನಿ ಹೊರಡೋಣ. ಇದಕ್ಕೆ ಇನ್ನೊಂದು ದಿನ ಬರಬೇಕು.
ಟೈಮ್ ಆಲ್ರೆಡಿ 2 ಗಂಟೆ. ಇವಾಗ ಹೋಗಿ ಊಟ ಮಾಡೋದೇ ಕೆಲಸ. ಊಟ ಮಾಡೋದೊಂದು ಕೆಲಸ ಅಲ್ಲ ಅದು, ಫಸ್ಟ್ ಆಫ್ ಆಲ್. ಸೊ ಮತ್ತೆ ಇನ್ನೇನು ಆಯ್ತಲ್ಲ, ವಿಡಿಯೋನ ಕೊನೆ ತನಕ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬಾಯ್, ಟೇಕ್ ಕೇರ್.